ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕಿ ಹಪ್ಪಳ ಅಥವಾ ಮುದ್ದೆ ಹಪ್ಪಳನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ ಅಲ್ಲಿ ಹಪ್ಪಳ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಈಸಿಯಾಗಿ ಯಾರು ಬೇಕಾದ್ರೂ ಮನೇಲೇನೆ ಆರಾಮ್ಸೆ ಹಪ್ಪಳನ ಮಾಡ್ಕೋಬಹುದು. ಇದನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ, ಬನ್ನಿ. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನಾನು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು, ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನೇ ತಗೊಂಡಿರೋದು. ನಿಮ್ಮ ಮನೆಯಲ್ಲಿ ಯಾವ್ದು ಸಿಗುತ್ತೋ ಆ ಅಕ್ಕಿ ಹಿಟ್ಟನ್ನ ತಗೊಂಡು ಇಟ್ಕೋಬಹುದು. ಈ ಕಪ್ಪಲ್ಲಿ ಮೆಜರ್ಮೆಂಟ್ ಕಪ್ಪು ನಾನು ತಗೊಂಡಿರೋದು. ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ 4 ಕಪ್ ಆಗೋಷ್ಟು ನೀರನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಅಂದ್ರೆ 1 ಕಪ್ಪಿಗೆ 2 ಕಪ್ಪು ನೀರು ಬೇಕಾಗುತ್ತೆ. ಸೊ ಇಷ್ಟು ಮೆಜರ್ಮೆಂಟ್ ತಗೊಂಡು ನೀವು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದು ಮಸಾಲಾನ ರುಬ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಹಾಗೇನೆ ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ಓಂ ಕಾಳು, ಇದಿಷ್ಟನ್ನು ನಾವು ಜಾರ್ಗೆ ಹಾಕೊಂಡು ಮಿಕ್ಸಿನ ಮಾಡ್ಕೊಂಡು ಬರ್ಬೇಕಾಗತ್ತೆ. ಫಸ್ಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ, ಇದು ಖಾರ ಇದೆ, ಇಷ್ಟು ತಗೊಂಡಿದ್ದೀನಿ ನಾನು. ಖಾರದ ಹಪ್ಪಳದ್ದು ಹಸಿಮೆಣಸಿನ್ಕಾಯಿ ಅಂತಾನು ಸಿಗುತ್ತೆ, ಚಿಕ್ಕ ಚಿಕ್ಕದು, ಅದು ಸಿಕ್ಕರೆ ಅದು ಕೂಡ ಹಾಕೋಬಹುದು. ಹಾಗೇನೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ. 1-2 ಎಸಳು ಕರಿಬೇವು, ಹಾಗೇನೆ 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ, ಓಂ ಕಾಳು. ಹಿಟ್ಟಿಗೆ ಬೇಕಾದ್ರೂ ಹಾಕೋಬಹುದು ಅಥವಾ ರುಬ್ಬಕ್ ಬೇಕಾದ್ರೂ ಹಾಕೋಬಹುದು, ನಿಮ್ ಇಷ್ಟ. ಜೀರಿಗೆ ಮತ್ತು ಓಂ ಕಾಳು. ಈಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು. ಮೆಜರ್ಮೆಂಟಿಗೆ ನಾವು ತಗೊಂಡಿರೋ ಅಷ್ಟು ನೀರಲ್ಲಿನೇ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರಲ್ಲಿ ಯಾವುದನ್ನು ಯೂಸ್ ಮಾಡ್ಕೋಬಾರ್ದು. ಸ್ವಲ್ಪ ನೀರ್ ಹಾಕೋತೀನಿ, ಜಾಸ್ತಿ ಏನ್ ಬೇಡ. ಸೊ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಇವಾಗ ನಾನು ಇದನ್ನ ಈ ತರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಮಸಾಲ ರೆಡಿ ಆಗಿದೆ. ಈಗ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ದಪ್ಪ ತಳ ಪಾತ್ರೆನ ತಗೋಬೇಕಾಗತ್ತೆ. ನೀರ್ನ ಅಳತೆ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ನಾನಿಲ್ಲಿ 4 ಕಪ್ಪು ಬೇಕಾಗಿರೋದು 3.5 ಕಪ್ ಆಗುವಷ್ಟು ಮಾತ್ರ ಇಲ್ಲಿ ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನ ಅರ್ಧ ಕಪ್ಪು ನೀರು ಆಗುವಷ್ಟು ಈ ಜಾರ್ನ ತೊಳೆದಾಕೋದಕ್ಕೆ ಬೇಕಾಗತ್ತೆ. ಹಾಗಾಗಿ ಈಗಿದು ನೀರು ಸ್ವಲ್ಪ ಬಿಸಿ ಆಗ್ಬೇಕು. ಈಗ ಇದಕ್ಕೆ ರುಬ್ಬಿರೋ ಅಂತ ಪೇಸ್ಟ್ ಇದೆಯಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಕಿರೋ ನೀರ್ ಇರುತ್ತಲ್ಲ, ಅದನ್ನೇ ಜಾರ್ನ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ. ಆದಷ್ಟು ಕಲ್ಲುಪ್ಪನ್ನ ಬಳಸಿ. ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ, ಯಾಕಂದ್ರೆ ಹಪ್ಪಳ ಡ್ರೈ ಆದ್ಮೇಲೆ ಉಪ್ಪು ಜಾಸ್ತಿ ಅನ್ಸುತ್ತೆ. ಸೊ ಈಗ ಇದು ಮಸಾಲೆ ಎಲ್ಲ ಕುದಿ ಬರ್ಬೇಕು, 1 ಕುದಿ ಬರ್ಬೇಕು. ಈಗ 1-2 ಸ್ಪೂನ್ ಆಗೋಷ್ಟು ನಾವು ಅಕ್ಕಿ ಹಿಟ್ಟನ್ನ ತಗೊಂಡು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಮುದ್ದೆ ಮಾಡುವಾಗ ನಮ್ಗೆ ಯಾವುದೇ ಗಂಟು ಬೀಳ್ಬಾರ್ದು ಅಂತ ಈ ತರ ಮಾಡ್ಕೋಬೇಕಾಗತ್ತೆ. ಉಳ್ದಿರೋ ನೀರಲ್ಲಿನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರ್ ಯಾವ್ದು ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ. 4 ಕಪ್ಪು ನೀರ್ ಏನ್ ತಗೊಂಡಿದ್ದೀನಿ ಅಷ್ಟರಲ್ಲೇ ನಾನು ಇದೆಲ್ಲ ಮಾಡ್ಕೊಳ್ತಾ ಇರೋದು. ಇದನ್ನ ಸ್ವಲ್ಪ ನೀರಾಗಿನೇ ಕಲ್ಸ್ಕೊಳ್ಳಿ, ಯಾವುದೇ ಗಂಟು ಇಲ್ಲದೆ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದ್ಸಲ ಇದು ಉಪ್ಪು ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೊಂಡ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹಿಟ್ಟಲ್ಲಿ ಗೊತ್ತಾಗೋದಿಲ್ಲ. ಉಪ್ಪು ಸ್ವಲ್ಪ ಕಡಿಮೆನೇ ಇರ್ಲಿ, ಯಾಕಂದ್ರೆ ಒಣಗಿದ್ಮೇಲೆ ಉಪ್ಪು ಅನ್ಸ್ತಾ ಇರುತ್ತೆ. ಈಗಿದ್ದು 1 ಕುದಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದ್ರಲ್ಲಿ ನಾನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಸೇರಿಸ್ಕೊಳ್ತೀನಿ. ಹಾಗೆ ಇನ್ನ ಮೆಜರ್ಮೆಂಟ್ ಮಾಡಿದ್ದು ಉಳಿದಿದ್ದ ನೀರ್ ಏನಿದ್ರು ಇವಾಗ ಇದ್ರಲ್ಲಿ ಮಿಕ್ಸ್ ಮಾಡ್ತೀನಿ.
ಈಗ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ತಗೊಂಡಿರೋ ಅಷ್ಟು ಹಿಟ್ಟನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಒಂದು 8 ರಿಂದ 10 ನಿಮಿಷ ನೀಟಾಗಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ವೈಟ್ ಕಲರ್ ಹೊಗೆ ಬರುತ್ತೆ, ಅವಾಗ ಮುದ್ದೆ ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಮುದ್ದೆನ ಕೂರಿಸ್ಬೇಕು. ಅಲ್ಲಿವರೆಗೂ ಇದನ್ನ ಮುಚ್ಚಿ ಫುಲ್ ಮುಚ್ಚಿಡಕ್ ಹೋಗ್ಬೇಡಿ. ಒಂದು ಪ್ಲೇಟ್ ಹಾಕಿ ಈ ತರ ಇಷ್ಟು ಒಂದು 8 ರಿಂದ 10 ನಿಮಿಷ ಇದು ಮುದ್ದೆ ಬೇಯೋದಕ್ಕೆ ಬಿಟ್ಬಿಡಿ. ಇವಾಗ ನೋಡಿ 10 ಮಿನಿಟ್ಸ್ ಆಗಿದೆ. ಇಲ್ಲಿ ವೈಟ್ ಕಲರ್ ಹೊಗೆ ಎಲ್ಲ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಹಿಟ್ಟಿಂದ ವೈಟ್ ಕಲರ್ ಹೊಗೆ ಬರುತ್ತೆ. ಇವಾಗ ಹಿಟ್ಟು ಬೆಂದಿದೆ ಅಂತ. ಈಗ ಮುದ್ದೆ ಕೋಲ್ ತಗೊಂಡು ಕೂಡಿಸ್ಕೋಬೇಕು. ನನ್ನ ಹತ್ರ ಇಲ್ಲ, ಅದಕ್ಕೆ ಈ ಲಟ್ಟಣಿಗೆಯಿಂದ ಕೂಡಿಸ್ಕೊಳ್ತಾ ಇದ್ದೀನಿ. ಕೂಡ್ಸೋವಾಗ ತುಂಬಾ ಹುಷಾರಾಗಿ ಕೂಡಿಸ್ಕೊಳ್ಳಿ. ಈಗ ಇದನ್ನ ಕೆಳಗಡೆ ಇಟ್ಕೊಂಡು ನೀಟಾಗಿ ಒಂದ್ಸಲ ಕೂರಿಸ್ಕೊಳ್ಳಿ. ಸ್ಟವ್ ಮೇಲೆ ಅಷ್ಟು ನೀಟಾಗಿ ಆಗೋದಿಲ್ಲ. ಚೆನ್ನಾಗಿ ಈ ತರ ಗಂಟಿಲ್ದಲೆ ಮುದ್ದೆನ ಕೂರಿಸ್ಕೊಳ್ಳಿ. ಬರುತ್ತೆ ಈಸಿಯಾಗಿ, ನೋಡೋದಕ್ಕೆ ನಿಮಗೆ ಕಷ್ಟ ಅನ್ಸ್ಬೋದು. ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ, ನಾನು ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿನೇ ಮಾಡಿರೋದು. ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ನಿಮಗೆ ಕಲ್ಸೋದಕ್ಕೆ ಈಸಿ ಆಗುತ್ತೆ. ಮೆಜರ್ಮೆಂಟ್ ಕೂಡ ಕರೆಕ್ಟಾಗೇ ಹೇಳಿದ್ದೀನಿ ನೋಡಿ, ಎಲ್ಲೂ ಗಂಟಾಗಲ್ಲ. ಹಿಟ್ಟು ನೋಡಿ ಬೆಂದಿದೆ ಚೆನ್ನಾಗಿ. ಬೆಂದಿಲ್ಲ ಅಂತ ನಿಮಗೆ ಏನಾದ್ರು ಡೌಟ್ ಆಯ್ತು ಅಂದ್ರೆ ಮತ್ತೆ ಇದನ್ನ ಒಲೆ ಮೇಲೆ ಇಟ್ಟು ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಬೆಂದಿದೆ ನಂದು. ಈಗ ಸ್ವಲ್ಪನೇ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು, ಇವಾಗ್ಲೂ ನಿಮಗೆ ಉಪ್ಪು ಖಾರ ಏನಾದ್ರೂ ಕಡಿಮೆ ಅನಿಸ್ತಾ ಇದೆ ಅಂದ್ರೆ ಸ್ವಲ್ಪ ಸೇರಿಸ್ಕೊಂಡು ನಾದ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಇದು ಬಿಸಿ ಆರೋಗ್ಬಾರ್ದು, ಮುಚ್ಚಿಡ್ಬೇಕು. ಈ ತರ ನಾದ್ಕೊಳ್ತಾ ಉಂಡೆ ಮಾಡಿ ಇಟ್ಕೊಳ್ಳಿ. ಸ್ವಲ್ಪನೇ ನಾದ್ಕೊಂಡು ಬನ್ನಿ. ಜಾಸ್ತಿ ಎಣ್ಣೆ ಹಚ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಎಣ್ಣೆ ವಾಸನೆ ಬಹಳ ದಿನ ಸ್ಟೋರ್ ಮಾಡಿ ಇಡಕ್ಕಾಗಲ್ಲ. ಹಪ್ಪಳ ಎಲ್ಲ ವಾಸನೆ ಬಂದ್ಬಿಡುತ್ತೆ. ಈ ತರ ನಾದ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಳ್ಳಿಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಈ ತರ ಮಾಡಿ ಒಂದು ಪಾತ್ರೆಯಲ್ಲಿ ಈ ತರ ಇಟ್ಕೊಂಡು, ಬೇಕು ಅಂದ್ರೆ ಲಟ್ಟಿಸ್ಕೋಬಹುದು, ಇಲ್ಲ ಅಂದ್ರೆ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ ಮಾಡಿ ಕೂಡ ಒಣಗಿಸ್ಕೋಬಹುದು. ಈ ತರ 2 ಪೇಪರ್ನ ಕವರ್ನ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಮಧ್ಯದಲ್ಲಿ ಇದಿಟ್ಟು ಮೇಲೆ ಇನ್ನೊಂದು ಕವರ್ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಹಾಕ್ತಾ ಇರೋದು. ಹಪ್ಪಳ ರೆಡಿ ಆಗೋಗುತ್ತೆ. ಈ ತರ ಸಮ್ಮರ್ ಅಲ್ಲಿ ಮಾಡಿದ್ರೆ ಮಕ್ಕಳು ಕೂಡ ಸಿಗ್ತಾರೆ, ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ. ಅವ್ರ ಕೈಲಿ ಮಾಡಿಸಿ. ನೋಡಿ ಈ ತರ ಹಪ್ಪಳ ರೆಡಿ ಆಗುತ್ತೆ. ಎಷ್ಟು ಬೇಕಾದ್ರೂ ಪ್ರೆಸ್ ಮಾಡಿ ಮಾಡಿ ಹಾಕ್ಬೋದು. ಹಾಕು. ಈ ತರ ಹಾಕಿ ಕವರ್ ನೀಟಾಗಿ ಒಂಚೂರು ಹಪ್ಪಳ ಇಟ್ಕೊಳ್ಳಿ ಕೆಳಗಡೆ. ತೆಗಿ ಈಗ. ಈಸಿಯಾಗಿ ಬಂದ್ಬಿಡುತ್ತೆ. ಈ ತರ ಫಸ್ಟ್ ಡೇ ನೆರಳಲ್ಲೇ ಹಾಕ್ಬಿಟ್ಟು ಒಣಗಿಸ್ಕೊಳ್ಳಿ. ನೆಕ್ಸ್ಟ್ ಡೇ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಒಂದು 2-3 ಡೇಸ್ ಬಿಸಿಲಲ್ಲಿ ಒಣಗಿಸ್ಕೊಂಡು ಆರಾಮಾಗಿ 1 ಇಯರ್ ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ನೋಡಿ ಗಾಯ್ಸ್, ನಾವು ಇಷ್ಟು ಕ್ವಾಂಟಿಟಿ ತಗೊಂಡಿದ್ದಕ್ಕೆ 75 ಹಪ್ಲಾಸ್ ಮಾಡಿದೀವಿ. ಆಮೇಲೆ ಇದು ತುಂಬಾ ಫನ್ನು, ಎಲ್ಲಾರ್ಗೂ ಈಸಿ. ಇದು ಕಷ್ಟ ತರ ಕಾಣಿಸುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಬಾಯ್ ಬಾಯ್.
2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ಮೇಲೆ ನಾನು ಇಲ್ಲಿ ಕರೆದು ತೋರಿಸ್ತಾ ಇದ್ದೀನಿ. ನೋಡಿ ಸೈಜಲ್ಲಿ ತ್ರಿಬಲ್ ಸೈಜ್ ಆಗುತ್ತೆ. ಅಷ್ಟು ಸಣ್ಣದಿದ್ರೆ ಅಷ್ಟು ದೊಡ್ಡ ಹಪ್ಪಳ ಆಗುತ್ತೆ. ತುಂಬ ಗರಿ ಗರಿ ಸಾಫ್ಟ್ ಆಗಿರುತ್ತೆ, ಬಾಯಲ್ಲಿ ಇಟ್ರೇನೆ ಕರಗುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಯಾವುದೇ ಹಪ್ಪಳ ಖಾರ ಆಗಲಿ ಸೋಡಾ ಆಗಲಿ ಏನನ್ನೂ ಬಳಸಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ.